ಅಲ್ಲ ಈಗ ನಾನು ಈಗಾಗಲೇ ನೋಡಿ ಆ ಇನ್ಸಿಡೆನ್ಸ್ ಆದಾಗ ನಾನು ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿದ್ದೆ ನಾನು. ವುಮೆನ್ ಕಮಿಷನ್ ಇದೆಯಲ್ಲ, ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೆ. ಇವರು ಅನೇಕ ಅಂದರೆ ಆಲ್ಮೋಸ್ಟ್ ಈಗ ಏನು 10 ದಿವಸ ಮೇಲೆ ಆಗಿರ್ಬೇಕು ಈ ಇನ್ಸಿಡೆನ್ಸ್ ಆಗಿ. 14 ದಿವಸ ಆದಮೇಲೆ ಕ್ರಮ ತಗೊಂಡಿದ್ದಾರೆ. ನಾನು ಮೊದಲನೇ ದಿವಸನೇ ಹೇಳಿದೆ, ಯಾವ ಚುನಾಯಿತ ಪ್ರತಿನಿಧಿ ಕೂಡ ಅಥವಾ ರಾಜಕಾರಣಿ ನಾವು ಅಧಿಕಾರಿಗಳ ಜೊತೆ ಆಗಲಿ ಬೇರೆ ಯಾರ ಜೊತೆನೂ ಆಗಲಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ನಮಗೆ ಇಡ್ತಾ ಇದೆ. ಯಾರನ್ನು ಯಾವ ರೀತಿ ನಾವು ಸಂಬೋಧಿಸ್ತೇವೆ ಅದರ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು. ಹಾಗಾಗಿ ಯಾರೂ ಕೂಡ ನಮ್ಮ ಆಳುಗಳಲ್ಲ, ಯಾರೂ ಕೂಡ ದೇ ಆರ್ ನಾಟ್ ಸಬ್ಸರ್ವೆಂಟ್ಸ್, ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್. ನಾವು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀವಿ, ಅಧಿಕಾರಿಗಳು ಕೂಡ ಸಮಾಜಕ್ಕೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಇಬ್ಬರು ಜೊತೆ ಸೇರಿ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ. ಯಾರೂ ಕೂಡ ಕಾನೂನಿಗಿಂತ ಮೇಲೆಲ್ಲ. ಹಾಗಾಗಿ ಕಾನೂನು ರೀತಿ ಏನು ಕ್ರಮ ತಗೊಳುತ್ತೆ, ರಾಜ್ಯ ಸರ್ಕಾರ ಏನು ತಗೊಳುತ್ತೆ ನಾವು ನೋಡೋಣ. ಅಲ್ಲ ಈಗ ನಾನು ಈಗಾಗಲೇ ನೋಡಿ ಆ ಇನ್ಸಿಡೆನ್ಸ್ ಆದಾಗ ನಾನು ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿದ್ದೆ ನಾನು. ವುಮೆನ್ ಕಮಿಷನ್ ಇದೆಯಲ್ಲ, ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೆ. ಇವರು ಅನೇಕ ಅಂದರೆ ಆಲ್ಮೋಸ್ಟ್ ಈಗ ಏನು 10 ದಿವಸ ಮೇಲೆ ಆಗಿರ್ಬೇಕು ಈ ಇನ್ಸಿಡೆನ್ಸ್ ಆಗಿ. 14 ದಿವಸ ಆದಮೇಲೆ ಕ್ರಮ ತಗೊಂಡಿದ್ದಾರೆ. ನಾನು ಮೊದಲನೇ ದಿವಸನೇ ಹೇಳಿದೆ, ಯಾವ ಚುನಾಯಿತ ಪ್ರತಿನಿಧಿ ಕೂಡ ಅಥವಾ ರಾಜಕಾರಣಿ ನಾವು ಅಧಿಕಾರಿಗಳ ಜೊತೆ ಆಗಲಿ ಬೇರೆ ಯಾರ ಜೊತೆನೂ ಆಗಲಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ನಮಗೆ ಇಡ್ತಾ ಇದೆ. ಯಾರನ್ನು ಯಾವ ರೀತಿ ನಾವು ಸಂಬೋಧಿಸ್ತೇವೆ ಅದರ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು. ಹಾಗಾಗಿ ಯಾರೂ ಕೂಡ ನಮ್ಮ ಆಳುಗಳಲ್ಲ, ಯಾರೂ ಕೂಡ ದೇ ಆರ್ ನಾಟ್ ಸಬ್ಸರ್ವೆಂಟ್ಸ್, ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್. ನಾವು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀವಿ, ಅಧಿಕಾರಿಗಳು ಕೂಡ ಸಮಾಜಕ್ಕೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಹಾಗಾಗಿ ಇಬ್ಬರು ಜೊತೆ ಸೇರಿ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ. ಯಾರೂ ಕೂಡ ಕಾನೂನಿಗಿಂತ ಮೇಲೆಲ್ಲ. ಹಾಗಾಗಿ ಕಾನೂನು ರೀತಿ ಏನು ಕ್ರಮ ತಗೊಳುತ್ತೆ, ರಾಜ್ಯ ಸರ್ಕಾರ ಏನು ತಗೊಳುತ್ತೆ ನಾವು ನೋಡೋಣ.